ಪಾವನ ಚರಿತೆ ನೀನು ಕಾವುದೋ ಕರುಣದಿ ನಮೋ ಮನೋಮಾದೆ ಭಾವಶುದ್ಧಿಯೋಡಿಂದು ಪದವ ತಾಯ ನಾವು ಮರೆಗೊಳ್ಳೇವು ಕರುಣಿಸವಯವಾದ ದೇವಿ ಹೇ ಪಾವನ ಚರಿದೆ ದೇವಿ ಹೇಳಿರಿ ಹೇಳಿರಿ ಹರಿಗರಾದ್ಯರು ತಾಡಿ ಧೈರ್ಯವ ದುರಬ ಮುಖ್ಯರು ಬೇಡಬಾರದೆ ಬಂದ ಕಟ್ಟವು ಕೇಳಿಕೊಂಬೆ ಏಳಿ ಧೈರ್ಯ ತಾಡಿ ಹರಿಕರಾದ್ಯರು ದುರಬ ಮುಖ್ಯರು ಮಹೇಶ್ವರ ಜನನಿ ಇಂದ್ರಾದಿ ಸುಮರಸರೇ ಜಗದಾದಿ ಮಾಯೇ ಏಳಿ ಎದ್ದೇಳಿ ಧೈರ್ಯ ತಾಳಿ ನೀವೆಲ್ಲವರು ಒಂದಾಗಿ ನಿಮ್ಮಲ್ಲಿ ಸುಪ್ತವಾಗಿದ್ದಂತಹ ಶಕ್ತಿಯನ್ನು ಹೊರಗಡೆ ಇದ್ದೀರಾ. ಆ ಸತ್ವವೆಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನು ಅಂತೂ ಅಷ್ಟಭುಜಿಯಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಕಣ್ಣುಗಳಿಂದ ಹರಿದಂತಹ ಕಂಬನಿಯ ಕೋಡಿ ಕಪೋಲಗಳಿಗೆ ನೆಗಟ್ಟಿದೆ. ಸತ್ಯ ನಾಲಿಗೆ ತಡವರಿಸುತ್ತಾ ಇದೆ. ದೇಹ ಭಯದಿಂದ ಕಂಪಿಸುತ್ತಾ ಯಾರಿಂದ ಏನು ಕಷ್ಟ ಬದುಕಿತು ಅನ್ನಲ್ಲಿ ಹೇಳಬಾರದೆ. ಮಾದೆಲಾಲಿದು ಕಳಮಕೀಶ ವಿಧಾತ ಇತ್ತಿಗ ಬರ ಬಲದೇಯ ಸುರಭ್ರಾತವಿಲ್ಲವ ದೆದೆಗೆಡಿಸಿ ಸುರಭ್ರಾತವಿಲ್ಲವ ದೆದೆಗೆಡಿಸಿ ನಿರ್ಭೀತಿಯಿಂದ ಮಾದೇ ಲಾಲಿ ನಮ್ಮೆಲ್ಲರ ಸಂಪ್ರೀತಿಯ ಪ್ರಾರ್ಥನೆಗೆ ಪ್ರತೀತವಾದ ಆಕಾರದ ಹಾಗೆ ಕಣ್ಣ ಮುಂದೆ ಗೋಚರಿಸಿದ ನಿನ್ನ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡು ನಾವೆಲ್ಲರೂ ಆನಂದ ತುಂಬಿಲಾಂತಃಕರಣರಾಗಿದ್ದೇವೆ. ಆದರೆ ನಮಗಾದಂತಹ ಕಹಿ ಅನುಭವದಿಂದ ಆ ಸಂತೋಷವನ್ನು ಹೊತ್ತು ಹಂಚಿಕೊಳ್ಳುವಂತಹ ಪರಿಸ್ಥಿತಿ ಮಾತ್ರ ನಮಗಿಲ್ಲ ತಾಯಿ. ಹೌದಮ್ಮ, ಮಹಿಯಲ್ಲಿ ಸಂಜನಿಸಿದ ಮಾಲಿನೇ ಜಾತನಾಗಿರುವ ಮಹಿಷ ವಿಧಾತನನ್ನೇ ವರದ ಮೂಲಕ ಮೆಚ್ಚಿಸಿ ವರಗರ್ವಿತನಾಗಿ ಸ್ವರ್ಗವನ್ನಡರಿದ. ಸಜ್ಜನರಾದ ಸುಮನಸರನ್ನು ಗಾರುಗೆಡಿಸಿದ. ಕೇವಲ ಸ್ವರ್ಗಲೋಕವನ್ನು ಮಾತ್ರವೇ ವಶಪಡಿಸಿಕೊಂಡದ್ದಲ್ವಮ್ಮ, ಜಗ ಮೂರನ್ನೂ ಕೂಡ ಕೈವರ್ತಿಸಿಕೊಂಡು ಅತೃಳ ವಿಕ್ರಮಿಯಾಗಿಯೇ ಮೆರೆಯುತ್ತಾ ಇದ್ದಾನೆ. ಜೀವ ದೇವರ ಸಂಬಂಧವಾದಂತಹ ಯಾಗ ಯಜ್ಞಾದಿ ಸತ್ಕಾರ್ಯಗಳು
ಜೀವಾತ್ಮ ಸಂಬಂಧವಾಗಿರುವ ತಪಸ್ಸು, ಜೀವರ ಸಂಬಂಧವಾದಂತಹ ದಾನ ಧರ್ಮಾದಿ ಕ್ರಿಯೆಗಳು ಯಾವುದೂ ನಡೆಯುತ್ತಾ ಇರುವಮ್ಮ. ಕರ್ಮ ಸಾಕ್ಷ್ಯರಾದಂತಹ ಸೂರ್ಯಚಂದ್ರರು ಕೂಡ ಭೀತಿಗೊಳಗಾಗಿದ್ದಾರೆ. ಮಹಿಯ ಮಾಂಗಲ್ಯಕ್ಕೆ ಮಾಲಿನ್ಯದ ಮುಚ್ಚಳವಿಕ್ಕಿ ಮದೋನ್ಮತ್ತನಾಗಿ ಮೆರೆಯುತ್ತಿರುವ ದುರುಳ ಮಹಿಷನ ವಧೆಗಾಗಿ ಏನಾದರೂ ಉಪಾಯವನ್ನು ಸುರರನ್ನು ಸೋಲಿಸಿ ನೆರೆ ಮದದಿಂತಲಿ ಮೆರಿಬನೆ ಖಳನಾಗದಿ ಗೋಳುಗೊಳಿಸುವನೇ, ಯಜ್ಞಯಾಗಾದಿಗಳನ್ನೆಲ್ಲ ಹಾಳಸಗಿದನೆ, ಸೂರ್ಯ ಚಂದ್ರಮನ ಸಂಚಾರಕ್ಕೆ ತಡೆ ಇರುತ್ತಾನೆ. ನೀವ್ಯಾರು ಭಯಪಡಬೇಡಿ, ಲೋಕಕಂಟಕರಾದಂತಹ ಕೂಳ ಮನುಷ್ಯರನ್ನು ನಿಮ್ಮನ್ನೆಲ್ಲ ಸಲಹುತ್ತೇನೆ, ಧೈರ್ಯ ತಾಳಿ. ಕಳ್ಳರಿದ್ದಾರೆ ಶಂಕಿತ ಧರಿಸಿದ್ದು ಪರಬಿರಿಲ್ಲ ಕಿಂಕರರು ಪ್ರೇಮಾದಿ ಮಹಿಷನನ್ನೇ ಹೊಂದಿಕೊಂಡು ಅನ್ಯಾದ ಪಥವನ್ನೇ ತುಳಿದಿರುವಂತಹ ಶಂಕದುರ್ಗಾದಿಗಳನ್ನ ನಿಗ್ರಹಿಸಿ ಧರ್ಮಸ್ಥಾಪನೆ ಮಾಡುತ್ತೇನೆ. ನಿರ್ಭೀತರಾಗಿರಿ, ಜಯ ಜಯ ಸಕಲರು ಮಣಿಯಲ ಜಯ ಜಯವೆಂದು ಸಕಲರು ಮಣಿಯಲಾಗೆ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ಪದನ ಅರ್ಪಿಸಲು ಘನತರದಿ ಶೋಭಿಸುವ ಭೂಷಣ ವಸನಗ ಅರ್ಪಿಸಲು ವನಜನಾಭನು ಕರದ ಚಕ್ರವಾಗ ತ್ರಣಯನಾಗ ತ್ರಿಶೂಲವನುದಗ ಕನಕ ಗರ್ಭನು ಬ್ರಹ್ಮದವನಿತ್ತು ಪದಕೆರಗಿಯ ಜಯ ಜಯ ಬೆನುದ ಸಕಲರು ಮಣಿಯಲ ದೇವಿ ಜಯ ಜಯ ಮಾತೆಯ ಭಯವಾಣಿಯನ್ನು ಆಲಿಸಿದ ಕ್ಷಣವೇ ನಾವೆಲ್ಲರೂ ಹರ್ಷಿತರಾಗಿದ್ದೇವೆ. ನೋಡಿದಿರಾ, ಮಯ ವಿಶ್ವಕರ್ಮನೆ ಮಾತೆಗೆ ಬೇಕಾಗಿ ದಿವ್ಯವಾದಂತಹ ವಸನ ಭೂಷಣಾದಿಗಳನ್ನು ತಂದು ಅರ್ಪಿಸಿದ್ದಾರೆ. ರಮೆ ಉಮೆ ವಾಣಿಯರೇ ಮಾತೆಯನ್ನು ಸಿಂಗರಿಸುವುದಕ್ಕಾಗಿ ಮುಂದೆ ಬಂದಿದ್ದಾರೆ. ಬೇಕಾದ ಹಾಗೆ ಸಜ್ಜಾಗುತ್ತಾರೆ. ಅವರೆಲ್ಲ ಅಷ್ಟು ಸೇವೆ ಮಾಡುವಾಗ ನಮ್ಮದ್ದಾದಂತಹ ಸೇವೆಯನ್ನು ನಾವು ಮಾಡುವುದು ಅಗತ್ಯ ತಾನೆ. ನನ್ನಲ್ಲಿರುವಂತಹ ಕರದ ಶ್ರೀಚಕ್ರವನ್ನ ಮಾತೆಯ ಕೈಗಳಿಗೆ ಅರ್ಪಿಸುತ್ತಾ ಇದ್ದೇನೆ. ಬ್ರಹ್ಮದಂಡವನ್ನು ಕುಳನ ಒದಗಾಗಿ ತ್ರಿಶೂಲವನ್ನು ಅರ್ಪಿಸಿದ್ದೇನೆ ತಾಯೇ. ನಮ್ಮ ಕಿರು ಕಾಣಿಕೆ ಎಂಬ ವಜ್ರಾಯುಧ ದುಷ್ಟನ ವಧೆಗಾಗಿ ಖಡ್ಗವನ್ನು ನಾವು ಇತ್ತಂತಹ ಈ ಆಯುಧಗಳು ಮಾತೆಗೆ ಎಷ್ಟು ಉಪಯುಕ್ತವೋ ಅದು ಗೊತ್ತಿಲ್ಲ. ಅಂತೂ ನಮ್ಮದ್ದಾದಂತಹ ಸೇವೆಯನ್ನು ಸೇವಾ ಮನೋಭಾವದಿಂದಲೇ ಮಾಡಿದ್ದೇವೆ. ಇವಳ ಸೇವೆಗೆ ಬೇಕಾಗಿ ಪರ್ವತರಾಯನೇ ಕೇಸರಿಯಾಗಿ ಬರುತ್ತೇನೆ ಎನ್ನುವ ಹಾಗೆ ಆಡಿದವನಂತೆ ಎಲ್ಲಿದ್ದಾನೆ?
ಮೂವರಿಯು ನಡೆಗುವಂದರಿ ಗಮ್ಮನ ಶಬ್ದಗಳಲ್ಲಿ ಧರಿಸಿಕೊಂಡಿದ್ದೇನೆ. ಏರಿಕೊಳ್ಳುವುದಕ್ಕೆ ಪರ್ವತರಾಜನು ಕೇಸರಿಯನ್ನು ಕೊಂಡಿದ್ದಾನೆ. ಇದೇ ಪ್ರಸ್ಥಾನ ಮುಹೂರ್ತ. ನೀವೆಲ್ಲರೂ ಜಯಘೋಷ ಮಾಡುತ್ತಿರುವಂತೆ ವಾದ್ಯ ವಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಒಳಮಹಿಷನ ವಧೆಗಾಗಿ ಈ ಕ್ಷಣದಲ್ಲಿಯೇ ಸಿಂಹವಾಹಿನಿಯಾಗುತ್ತೇನೆ. 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 ಸಿಂಹವಾಹಿನಿ ಕೈಯಲ್ಲಿ ವಿಧ ವಿಧದ ಆಯುಧ. ನಮ್ಮವರಾದಂತಹ ಶುಕ್ರದುರ್ಗ ಯಾಕೆ ಕೊಂದವರು ಯಾರು? ನಾನೇ. ನೀನೆಯೋ? ನಾನು ನಿನ್ನ ಎದುರಿಗೆ ನಿಂತವ ಸಾಮಾನ್ಯದಿಂದ ಭಾವಿಸಿಕೊಳ್ಳಬೇಡ. 14 ಲೋಕದ ದೀಪ ಮಹಿಷಾಸುರ. ಯಾರು ನೀನು? ಯಾಕೆ ಬಂದೆ? ಯಾಕೆ ನಮ್ಮವರನ್ನು ಕೊಂದೆ?
ಮೂರು ಲೋಕಗಳ ನಿನ್ನ ಅಧೀನ ಎಂಬುದಾಗಿ ತಿಳಿದುಕೊಂಡಿಯೇನು? ಹೌದೇ? ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಹ. ಇನ್ನೊಂದು ಶಕ್ತಿ ಇದೆ ಎಂಬುದು ನೆನಪಿರಲಿ. ನಿನ್ನ ಬಗ್ಗೆ ಅರಿತೇ ಬಂದವಳು ನಾನು. ಏನು ತಿಳಿದಿದ್ದಿ? ಇಂದ ಹೊರಬಡಿದಂತಹ ನೀನು ಹ. ದೇವತೆಗಳನ್ನು ಕಣಕಿದೆಯೋ, ಹೌದು. ಯುದ್ಧ ಯಾಗಾದಿಗಳನ್ನು ಹಾಳಸಗಿದೆಯೋ, ನಮ್ಮ ಬಾಳಿಕೆ. ಸೂರ್ಯ ಚಂದ್ರವರ ಸಂಚಾರಕ್ಕೆ ತಡೆ ನಿತ್ಯ ಹೌದೇ? ಹೌದೇ? ನಿನ್ನ ಶಂಕದುರ್ಗಾದಿಗಳ ಸ್ಥಿತಿಯೇನಾಗಿರುವುದು ಚೆನ್ನಾಗಿ ಗಮನಿಸು. ಸಾರಿ ಹೇಳುತ್ತಾ ಇದ್ದೇನೆ, ಏನನ್ನು? ಬದುಕು ಆಸೆ ಇದ್ದರೆ ಶರಣಾಗಿ. ಬರೇ ಮುಂದೆ ಸುರರನ್ನು ಬರೆಯುವುದಕ್ಕಾಗಿ ಮೈವೆತ್ತು ಬಂದ ಬಳಲಿ ನಮ್ಮನ್ನು ಕೊಲ್ಲುವಂತಹ ಛಲ ನಿನಗಿದೆ, ಆದ್ರೆ ಸಾಧ್ಯವಿಲ್ಲ. ಮತ್ತೆ? ಈ ವರಬಲ ಆಗಿದೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಏನು? ಅಬಲೆಯಾದಂತಹ ನೀನು ಯುದ್ಧ ಮಾಡುವುದು ಸರಿಯಲ್ಲ. ಮತ್ತೆ? ಆ ಕೈಯಲ್ಲಿದ್ದಂತ ಆಯುಧವನ್ನು ಹಾಕು ಕೆಳಗೆ, ಕಳುಹಿಸು ಸಿಂಹವನ್ನು ಕಾಡಿಗೆ, ಆಮೇಲೆ ನಮ್ಮ ವಾಮಜಂಗೆ ಹುಡುಗಿ ಎಂಬುದಾಗಿ ತಿಳಿದಿಯ ಭ್ರಷ್ಟ. ಸುರರ ಅಕ್ಷಮಾತಿಯಾಗಿ ಬಂದವಳು ನಾನೇ ಅಷ್ಟಭುಜೆ. ಹೌದೇ? ಅಯ್ಯೋ ನಿಜೆ ಸಿಂಹವಾಹಿನಿ ನಿನ್ನ ಪಾಲಮೃತ್ಯು ಬಾಂದೆ.
ಜಯ 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 ಮಹಿಷಾಸುರಮರ್ದಿ ಜಯ ತೋ ಜಯ ಜಯ ತೋ ಮಹಿಷಾಸುರಮರ್ದಿನಿ ಕಾಪಾಡಮ್ಮ ಜಯ ಜಯ ಸುರಮ ಮಯ ನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾ ಕವನು ಪಾಲಿಸೋ ಮರೆಯದಿಮ್ಮಯ ಚರಣವನು ನೀನಿರದ ಮನದಿ ಸುರಪಾದ ಫಲ ನಿನಗಿಲ್ಲ ಮಹಿಷ ಬದುಕಾಗಿ ಮುಂದಾದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಸರಿಯಮ್ಮ ಇದು ಶಾಂತಳಾಗಿದ್ದೇನೆ. ಆ ಇಂದ್ರ, ತಾಯಿ ದುರ್ಣನಾದಂತಹ ಮಹಿಷರಣನೆ 9 ದಿವಸಗಳ ಪರ್ಯಂತರ ಒಂದೊಂದು ರೂಪದಲ್ಲಿ ಹೋರಾಡಿದವಳು ನಾನು. ಆದ ಕಾರಣ ಇನ್ನು ಮುಂದೆ ಧರಿತ್ರಿಯಲ್ಲಿ ಈ 9 ದಿವಸಗಳನ್ನು ನವರಾತ್ರಿ ಎಂಬುದಾಗಿ ಆಚರಿಸಿಕೊಂಡು ಬರಲಿ. ಭಕ್ತನೇ ದಿನದಂದು ರಮೇಶನನ್ನು ಅವನೊಂದಿಗೆ ವಿಜಯವನ್ನು ಸಾಧಿಸಿದ್ದೇನೆ. ಈ ದಿನವನ್ನು ವಿಜಯದಶಮಿ ಎಂಬುದಾಗಿ ಆಚರಿಸಿಕೊಂಡು ಬರಲಿ. ನವರಾತ್ರಿ ಹಾಗೂ ವಿಜಯದಶಮಿಯನ್ನು ಯಾರು ಶ್ರದ್ಧಾ ಭಕ್ತಿಗಳಿಂದ ಆಚರಿಸಿ ಬರುತ್ತಾರೋ ಅಂತಹವರಿಗೆಲ್ಲ ಆಯುಷ್ಯ ಭಾಗ್ಯಾದಿಗಳನ್ನು ಕೊಟ್ಟು